একমাত্র শুভেন্দু অধিকারীকে চ্যালেঞ্জ করেছিল এবং বলেছিল যে একটা মুসলমান এমএলএ এর গায়ে হাত দিলে তোমাকেও আমি এখানে ঠুসে দেব, তোমাকেও আমি মারবো। ಆತ್ಮೀಯರೇ, ಸ್ವಾಗತ ಹಾಗೂ ನಮಸ್ಕಾರ. ಜೈ ಶ್ರೀರಾಮ್. ಈ ಕ್ಯಾನ್ಸರ್ ಅಂತ ರೋಗ ಇರೋದು ಎಲ್ಲರಿಗೂ ಗೊತ್ತಿದೆ. ಇದನ್ನು ಮೊದಲು ಗುರುತಿಸಿ ಅದಕ್ಕೆ ಉಪಚಾರ ಮಾಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ತಹಬಂದಿಗೆ ತರಬಹುದು. ಆದರೆ ಇದು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಥವಾ ಗೊತ್ತಿರೋ ಹಾಗೆ 1, 2, 3 ಹಂತಗಳನ್ನು ದಾಟಿ 4ನೇ ಹಂತಕ್ಕೆ ಹೋಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಆ ವ್ಯಕ್ತಿನ, ಆ ರೋಗಿನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಅತ್ಯಂತ ಶ್ರೇಷ್ಠರಾದಂತಹ ಉತ್ತಮ ವೈದ್ಯರು ಕೂಡ ಕೈ ಚೆಲ್ಲಿಬಿಡ್ತಾರೆ. ನಮ್ಮ ದೇಶದಲ್ಲಿ ಕೆಲವು ಮುಸಲ್ಮಾನರಿಗೆ ಬಂದಿರುವಂತಹ ಹಿಂದೂ ದ್ವೇಷ, ಹಿಂದೂಗಳನ್ನು ನಾಶ ಮಾಡಬೇಕು ಅನ್ನೋವಂತಹ ಒಂದು ವಿಕೃತ ಮನಸ್ಥಿತಿ ಇದೆಯಲ್ಲ, ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು 4ನೇ ಹಂತವನ್ನು ಮುಟ್ಟಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಇದೇ ಇವಾಗ ಸುದ್ದಿಯಲ್ಲಿರುವಂತಹ ಪಶ್ಚಿಮ ಬಂಗಾಳದಿಂದ ಹೇಳ್ಬೋದು. ಇದು ಬರೀ ಪಶ್ಚಿಮ ಬಂಗಾಳಕ್ಕೆ ಸೀಮಿತವಾಗಿಲ್ಲ, ದೇಶದ ಎಲ್ಲ ಕಡೆಯೂ ಇದೆ. ಈ ಹೈದರಾಬಾದಲ್ಲಿ, ದಕ್ಷಿಣದಲ್ಲಿ ಈ ಓವೈಸಿಗಳು ಹೇಗೆ ಹಿಂದೂಗಳನ್ನು ಹಾಳು ಮಾಡೋದಕ್ಕೆ ತೊಡೆತಟ್ಟಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗಿದೆ. 15 ನಿಮಿಷ ಪೊಲೀಸರು ಸುಮ್ಮನೆ ಇದ್ದರೆ ಸಾಕು, ಎಲ್ಲ ಹಿಂದೂಗಳನ್ನು ಮುಗಿಸ್ಬಿಡ್ತೀವಿ ನಾವು ಅನ್ನೋವಂಥ ಒಂದು ಎದೆಗಾರಿಕೆಯ ಮಾತುಗಳನ್ನು ಹೇಳ್ತಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಹೇಳಿದ್ರೆ ಅದನ್ನು ಜನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅಂದರೆ ಹಿಂದೂಗಳು ಇವರು ಹೇಳೋದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ. ನ್ಯಾಯಾಲಯಗಳು ಕೂಡ ಅವರ ಈ ಮಾತುಗಳನ್ನು ಸುವೋ ಮೋಟೋ ಅಂತಾರೆ, ಅಂದರೆ ಸ್ವಯಂ ಒಂದು ಕೇಸ್ ಹಾಕ್ಕೊಂಡು ಅದನ್ನು ಮುಂದುವರಿಸೋದಕ್ಕೆ ನೋಡೋದಿಲ್ಲ, ಅದನ್ನು ವಿಚಾರಣೆ ಮಾಡೋದಕ್ಕೆ ನೋಡೋದಿಲ್ಲ. ಇನ್ನು ಸರ್ಕಾರಗಳಂತೂ ಸೌಮ್ಯವಾಗಿ ಮೌನವಾಗಿ ಕೂತ್ಬಿಡ್ತಾರೆ. ಆದ್ದರಿಂದ ಈ ಮುಸಲ್ಮಾನ ಗೂಂಡಾಗಳಿದಾರಲ್ಲ, ದುಷ್ಟ ಪ್ರವೃತ್ತಿಯಿಂದ ನಾಲಿಗೆ ಹರಿಬಿಡೋ ಅಂತಹ ದುಷ್ಟರು, ಇವರ ಆಟಾಟೋಪ ಲೆಕ್ಕಕ್ಕೆ ಇಲ್ಲ. ಇವತ್ತು ಪಶ್ಚಿಮ ಬಂಗಾಳದಿಂದ ಅಂತಹ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಬೇಕು ಅಂತ. ಈ ವ್ಯಕ್ತಿಯ ಹೆಸರು ಹುಮಾಯೂನ್ ಕಬೀರ್ ಅಂತ. ನಮಗೆಲ್ಲ ಕಬೀರ್ ದಾಸರ ಪರಿಚಯ ಇದೆ, ಆದರೆ ಅವನು ಒಬ್ಬ ಸಂತನ ಹೆಸರನ್ನು ಇಟ್ಕೊಂಡು ಎಂಥ ಒಂದು ದುಷ್ಟನಾಗಿ, ಎಂಥ ಒಂದು ವಿಕೃತಿಯನ್ನು ಮೆರೀತಾ ಇದ್ದಾನೆ ಅಂತ. ಇವನು ಮುರ್ಷಿದಾಬಾದಲ್ಲಿ, ಅಂದರೆ ಬಂಗಾಳದ ಒಂದು ನಗರ, ಪೂರ್ತಿ 70ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಮುಸಲ್ಮಾನರದೇ ಇರೋದು. ಅವನಲ್ಲಿ ಬಾಬರಿ ಮಸೀದಿನ ಕಟ್ಟಿಸ್ತಾ ಇದ್ದಾನೆ. ಅಂದರೆ ನೋಡ್ಕೊಳ್ಳಿ, ಒಂದು ಬಾಬರಿ ಮಸೀದಿಯನ್ನು ತೆಗೆದು ಅಲ್ಲಿ ಮೂಲ ಏನಿತ್ತು ರಾಮ ಜನ್ಮಭೂಮಿ, ಆ ರಾಮ ಜನ್ಮಭೂಮಿಯನ್ನು ಮಾಡೋದಕ್ಕೆ ಹಿಂದೂಗಳಿಗೆ 500 ವರ್ಷಗಳು ಬೇಕಾಯಿತು. 15ನೇ ಶತಮಾನದಲ್ಲಿ ಆಗಿದ್ದು ಇವಾಗ ಅದು ದೇವಸ್ಥಾನವಾಗಿ ಪರಿಣಾಮಗೊಂಡಿದೆ. ಅಂಥದ್ದನ್ನು ಕೂಡ ಇವತ್ತು ಇನ್ನೊಂದು ಕಟ್ಟಬೇಕು ಅಂತ ಅದಕ್ಕೆ ಪ್ರತಿಯಾಗಿ ನಿಲ್ಲಿಸ್ತಾ ಇದ್ದಾರೆ ಮುರ್ಷಿದಾಬಾದಲ್ಲಿ. ಇವನು ಎಂಥ ಧೂರ್ತ, ಎಂಥ ಒಂದು ಭಂಡ ಧೈರ್ಯ ಇವನಿಗೆ ಅಂತ ಹೇಳಿದ್ರೆ, ಯಾರು ಏನು ಬೇಕಾದರೂ ಮಾಡಿಕೊಳ್ಳಿ, ಅಂದರೆ ದೇಶ ಅದು ಅದರ ಅಧಿಕಾರದ ಸ್ಥಾನದಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಅಥವಾ ಇತರ ಮಂತ್ರಿಗಳಾಗಲಿ, ತನ್ನ ಜೊತೆಯಲ್ಲಿರುವಂತಹ ಈ ದೇಶದಲ್ಲಿ ಯಾರ ಜೊತೆ ವಾಸ ಮಾಡ್ತಿದ್ದಾನೆ ಹಿಂದೂಗಳು, ಇವರ ಯಾವ ವಿಧವಾದಂತಹ ಒಂದು ಒಳ್ಳೆಯ ಭಾವನೆಯನ್ನು ಉಳಿಸ್ಕೋಬೇಕು ಅನ್ನೋವಂಥ ಭಾವವೇ ಇಲ್ಲ ಅವನಿಗೆ. ಅಷ್ಟು ದುಷ್ಟನಾದಂತಹ ಭಂಡ ಧೂರ್ತ ವ್ಯಕ್ತಿ ಹುಮಾಯೂನ್ ಕಬೀರ್ ಅಂತ. ಇವನು ಮಮತಾ ಜೊತೆ ಜಗಳ ಆಡ್ಕೊಂಡ್ಬಿಟ್ಟ. ಇವನು TMC ಗುಂಡಾನೆ ಮೊದಲಿಂದ. ಆದರೆ ಮೊನ್ನೆ ನಡೆದಂತಹ ಈ ಇದಿದೆಯಲ್ಲ ಎಲೆಕ್ಷನ್ನಲ್ಲಿ, ಸ್ಟೇಟ್ ಎಲೆಕ್ಷನ್ ನಡೀತಲ್ಲ, ಇದಕ್ಕೆ ಮೊದಲು, ಅಂದರೆ ರಾಜ್ಯದಲ್ಲಿ ನಡೆದಂಥ ಈ ಚುನಾವಣೆ, ಇದಕ್ಕೆ ಮೊದಲು ಮಮತಾ ಜೊತೆ ಯಾವುದೋ ಕಾರಣಕ್ಕೆ ಅವನು ಜಗಳ ಆಡ್ಕೊಂಡ್ಬಿಟ್ಟ. ಜಗಳ ಆಡಿಕೊಂಡು ತನ್ನದೇ ಆದಂತಹ ಒಂದು ಪಾರ್ಟಿಯನ್ನು ಕೂಡ ಕಟ್ಟಿದ. ಆ ಪಾರ್ಟಿಯನ್ನು ಕಟ್ಟಿ 100 ಜನ ಅಭ್ಯರ್ಥಿಗಳನ್ನು ಹಾಕ್ಬಿಟ್ಟ, ಮುಸಲ್ಮಾನ ಅಭ್ಯರ್ಥಿಗಳನ್ನು ತನ್ನ ಪಾರ್ಟಿಗೆ. ಅವನು
ಏನು ಮಾಡ್ದ ಅಂತ ಹೇಳಿದ್ರೆ, ಈಗ ಈ ಚುನಾವಣೆಗಳಲ್ಲಿ ಮುಸ್ಲಿಂ ಓಟೆಲ್ಲ ಕಟ್ಟಾಯಿತು ಅಂತ ಆಮೇಲಿನವರು ಬೇಕಾದಷ್ಟು ಜನ ಇವಾಗ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಟಿ ಎಮ್ ಸಿಗೆ ಮಮತಾಗೆ ಬೀಳಬೇಕಾಗಿರುವಂತಹ ಅನೇಕ ಓಟುಗಳು ಅವನ ಪಾರ್ಟಿಗೆ ಹೋಗಿ ಒಟ್ಟು ಟಿ ಎಮ್ ಸಿ ಸೋಲಿಗೆ ಅದು ಒಂದು ಕಾರಣ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಹಾಳಾಗಿ ಹೋಗಿದ್ದು ಬಹಳ ಒಳ್ಳೆಯದಾಯಿತು, ಮಮತಾ ಬಿದ್ದಿದ್ದು ಒಳ್ಳೆಯದಾಯಿತು, ಅವನು ಬಿದ್ದಿದ್ದು ಒಳ್ಳೆಯದಾಯಿತು. ಆದರೆ ಇವನ ಸ್ವಭಾವ ಎಂಥದ್ದು, ಏನು ಭಂಡತನ ಇವದು ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಎಂಥ ರಕ್ಕಸರು ನಮ್ಮ ಮಧ್ಯೆ ಇದ್ದಾರೆ, ನಾವು ಎಂಥ ಹಾವುಗಳಿಗೆ, ವಿಷದ ಸರ್ಪಗಳಿಗೆ ಹಾಲೆರಿತಾ ಇದೆ ಹಿಂದೂಸ್ತಾನ ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಕೂಡ ನಾನು ಜ್ಞಾಪಿಸ್ಕೊಳ್ತಾ ಇದ್ದೇನೆ. ಅವನು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಅಲ್ಲಿ ಬಾಂಗ್ಲಾದೇಶದ ಒಂದು ಪತ್ರಿಕೆಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ಸುವೇಂದು ಅಧಿಕಾರಿಗೆ ಧಮಕಿ ಕೊಡ್ತಾ ಇದ್ದಾನೆ. ಏನಂತ, ಸುವೇಂದು ಅಧಿಕಾರಿ ಇವಾಗ BJP ಮುಖ್ಯಮಂತ್ರಿ ಆಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಸುವೇಂದು ಅಧಿಕಾರಿಗೆ ಒಂದು ಧಮಕಿ ಕೊಡ್ತಾ ಇದ್ದಾನೆ. একমাত্র হুমায়ুন কবিরই কিন্তু সেদিন শুভেন্দুর বিরুদ্ধে কলকাতা বিধানসভার ভেতরে এবং বাইরে, গেটের বাইরে একমাত্র শুভেন্দু অধিকারীকে চ্যালেঞ্জ করেছিল এবং বলেছিল যে একটা মুসলমান MLA এর গায়ে হাত দিলে তোমাকেও আমি এখানে ঠুসে দেবো, তোমাকেও আমি মারবো। ಏನಂತ ಹೇಳಿದ್ರೆ, ನೀನು ಏನಾದರೂ ಒಬ್ಬ ಮುಸಲ್ಮಾನನನ್ನು ಮುಟ್ಟಿದ್ದೆ ಆದರೆ ನೀನು ಉಳಿಯೋದಿಲ್ಲ, ಅದಕ್ಕೆ 10ರಷ್ಟು ಹಿಂದೂಗಳನ್ನು ನಾವು ಕೊಲ್ತೇವೆ ಅಂತ. ಅಂದರೆ ನೋಡಿ, ಅಲ್ಲಿ 208 ಸೀಟ್ ತಗೊಂಡು BJP ಇವತ್ತು ಅಧಿಕಾರವನ್ನು ಹಿಡಿದಿದೆ. ಅಂಥ ಒಂದು ಪ್ರಬಲವಾದಂತಹ ಪಾರ್ಟಿಗೆ, 10 ವರ್ಷದಿಂದ ದೇಶವನ್ನು ಆಳ್ತಾ ಇರೋವಂತಹ ಪಾರ್ಟಿಗೆ ಎಂಥ ಒಂದು ಧಮಕಿ ಕೊಡ್ತಾ ಇದ್ದಾನೆ ಆ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಗೆ ಅಂತ. ಅಂದರೆ ಇವರಿಗೆ ನ್ಯಾಯ, ನೀತಿ, ನಿಯತ್ತು, ಕಾನೂನು ಯಾವುದೂ ಇಲ್ಲ. ಅವರಿಗೆ ತಮ್ಮದೇ ಆದಂತಹ ನೀತಿ, ತಮ್ಮದೇ ಆದಂತಹ ದುರ್ನೀತಿಯನ್ನೇ ಅವರು ಉಳ್ಕೋದು. ಈ ಸಂದರ್ಭದಲ್ಲಿ ನಾನು ಅಂಬೇಡ್ಕರನ್ನು ತುಂಬ ಜ್ಞಾಪಿಸ್ಕೋತಾ ಇದ್ದೀನಿ. ಅಂಬೇಡ್ಕರ್ ಅವರು ನೋಡಿ, 1940ರಲ್ಲಿ, ಅಂದರೆ ಇವತ್ತಿಗೆ 86 ವರ್ಷ ಆಯಿತು. 86 ವರ್ಷದ ಹಿಂದೆ ಈ ಮುಸಲ್ಮಾನರ ಮನಸ್ಥಿತಿ ಎಂಥದ್ದು, ಅದು ಮನಸ್ಥಿತಿ ಅಲ್ಲ, ಅದು ವಿಕೃತಿ. ಹಿಂದೂಗಳು ಖಂಡಿತ ಅವರ ಜೊತೆ ಇರೋದಕ್ಕೆ ಸಾಧ್ಯವಿಲ್ಲ. ಸುಮಾರು 800 ವರ್ಷಗಳಿಂದ ಅವರ ಜೊತೆಯಲ್ಲಿ ಹೋರಾಡಿಕೊಂಡೇ ಬಂದಿದೆ. ಒಂದು ದಿವಸವೂ ನೆಟ್ಟಗಿದ್ದಿದ್ದಿಲ್ಲ. ಆ ರಾಜರುಗಳು ಅಂತಲೂ ಸುಲ್ತಾನರು ಯಾವ್ಯಾವ ರೀತಿ, ಗಜ್ನಿ, ಗೋರಿ ಆಗಲಿ, ಮೊಘಲರ ಆಮೇಲೆ ಬಂದಿದ್ದು, ಅದಕ್ಕೆ ಮೊದಲು ಈ ಖಿಲ್ಜಿಗಳು, ತೊಗಲಕ್ಕಗಳು, ಲೋಧಿಗಳು, ಒಬ್ಬೊಬ್ಬರೂ ಕೂಡ ಯಾವ ರೀತಿ ಜನರನ್ನು ಹಾಳು ಮಾಡಿದ್ರು. ಐಬಕ್ಕು, ಕುತುಬ್ದೀನ್ ಐಬಕ್ಕು, ಗುಲಾಮಿ ಸಂತತಿ, ಇವರೆಲ್ಲ ಏನೇನು ಅನ್ಯಾಯಗಳು ಮಾಡಿದ್ರು ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ಬರೆದು, ಮುಸಲ್ಮಾನರ ಜೊತೆ ನಾವು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಿಂದೂಗಳೇನಾದರೂ ಶಾಂತಿಯಿಂದ, ಸಮೃದ್ಧಿಯಿಂದ ಮುಂದೆ ಉತ್ತಮವಾದಂತಹ ಬಾಳ್ವೆ ನಡೆಸಬೇಕು ಅಂತಿದ್ರೆ ಮೊದಲು ಇಲ್ಲಿರೋವಂತಹ ಎಲ್ಲ ಮುಸಲ್ಮಾನರನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಹಿಂದೂಸ್ತಾನಕ್ಕೆ ಕರೆಸ್ಕೋಬೇಕು ಅಂತ ಘಂಟಾಘೋಷವಾಗಿ, ಧೈರ್ಯವಾಗಿ, ಸಾಧಾರವಾಗಿ, ಪ್ರಾಮಾಣಿಕವಾಗಿ ಹೇಳಿದಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಆದರೆ ಅವ್ರ ಮಾತನ್ನು ಯಾರೂ ಕೇಳಲಿಲ್ಲ. ಗಾಂಧಿ ಅಂತೂ ಕೇಳೋದೇ ಇಲ್ಲ ಬಿಡಿ. ಗಾಂಧಿ ಪ್ರಕಾರ ಮುಸಲ್ಮಾನರ ಕತ್ತಿಗೆ ಎಲ್ಲ ಹಿಂದೂಗಳು ಬಲಿಯಾದರೂ ಕೂಡ ಆವಾಗ ಸ್ವರ್ಗವೇ ಇಳಿಯುತ್ತಂತೆ ಭೂಮಿಗೆ. ಇನ್ನು ನೆಹರು, ಚಾಚಾ ನೆಹರು ಅಂತೂ ಕೇಳೋದೇ ಬೇಡ. ಒಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಎಂಥ ಒಂದು ಅನ್ಯಾಯ ನಡೆದೋಯ್ತು ಅಂದರೆ, ರಕ್ತದ ಕಾಲುವೆಗಳೇ ಹರಿತು, ಎಂಥ ದುರಂತ ನಡೆದೋಯ್ತು, ದೇಶ ಇಬ್ಬಾಗ ಆಗೋಯ್ತು. ಆದರೆ ಈ ಸಮಸ್ಯೆ ಮಾತ್ರ ಪರಿಹಾರ ಆಗಲಿಲ್ಲ. ಇವತ್ತಿಗೂ ಕೂಡ ಅಷ್ಟೇ ಒಂದು ತೀಕ್ಷ್ಣತೆಯಿಂದ, ಅಷ್ಟೇ ಉಗ್ರವಾದಂತಹ ರೀತಿಯಲ್ಲಿ ಮುಸಲ್ಮಾನ ಸಮಸ್ಯೆ ನಮ್ಮ ದೇಶವನ್ನು ಕಾಡ್ತಾ ಇದೆ. ಅದರ ಒಂದು ಕುರುಹನ್ನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಹುಮಾಯೂನ್ ಕಬೀರ್ ಅನ್ನೋನು, ಅವನ ಮಾತು, ಅವನ ಕೃತಿ, ಅವನ ಭಂಡಾಟ, ಅವನ ಮೊಂಡಾಟ, ಇದೆಲ್ಲವನ್ನು ಕೂಡ ಇದರಲ್ಲಿ ನೋಡಬಹುದಾಗಿದೆ. ಇವನು ನೋಡಿ, ಸಾಮಾನ್ಯ ಅಂತಹದ್ದಲ್ಲ. ಇವನು ಯಾರಿಗೆ ಕೊಟ್ಟಿರೋದು ಇದನ್ನು ಇಂಟರ್ವ್ಯೂನ ಅಂತ ಹೇಳಿದ್ರೆ, ಬಾಂಗ್ಲಾದೇಶಕ್ಕೆ. ಅಂದರೆ ಇವರೆಲ್ಲ ಸೇರಿಕೊಂಡು, ಅಲ್ಲಿನ ಮುಸಲ್ಮಾನರೆಲ್ಲ ಸೇರಿಕೊಂಡು ಒಟ್ಟಿನಲ್ಲಿ ಆಗಲೇ ಹೇಳಿದ್ನಲ್ಲ, ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾದೇಶಕ್ಕೆ ಸೇರಿಸಿ ಇಡೀ ಬಾಂಗ್ಲಾದೇಶ ಅನ್ನೋ ಒಂದು ದೊಡ್ಡ ರಾಜ್ಯವನ್ನು ನಿರ್ಮಾಣ ಮಾಡಬೇಕು. ಇದಕ್ಕೆ ಅಂತಾರಾಷ್ಟ್ರೀಯವಾದಂಥ ಕುಮ್ಮಕ್ಕುಗಳು ಇದೆ ನೋಡಿ. ಪ್ರಪಂಚದಲ್ಲಿ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಭಾರತ ಮಾತ್ರ ಸರ್ವೇ ಜನ ಸುಖಿನೋ ಭವಂತು, ವಸುಧೈವ ಕುಟುಂಬಕಂ, ಹಾಗೆ ಹೀಗೆ ಅಂತ ತುಂಬ ಒಳ್ಳೆ ಮಾತುಗಳನ್ನು ಹೇಳ್ಬೋದು. ನಮ್ಮ ಕುವೆಂಪು ಕೂಡ ರಾಷ್ಟ್ರಕವಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವೇ, ಹಿಂದೂ, ಕ್ರೈಸ್ತ, ಮುಸಲ್ಮಾನ
ಶಾಂತಿಯ ಉದ್ಯಾನ ಇದು ಅಂತ ಮಣ್ಣಾಂಗಟ್ಟಿ. ಶಾಂತಿಯೇ ಇಲ್ಲ, ತುಂಬ ಅಶಾಂತವಾಗಿರುವಂಥದ್ದು. ಅಂದರೆ ಇದು ಆಶಯ, ಇವರೆಲ್ಲ ಸೇರಿ ಚೆನ್ನಾಗಿ ಇರಲಿ ಅನ್ನೋ ಒಂದು ಆಶಯವೇ ಹೊರತು ನಿಜವಾಗ್ಲೂ ಕೂಡ ಅದು ವಾಸ್ತವ ಅಲ್ಲ. ಆ ರೀತಿಯಾದಂತಹ ಅಂದರೆ ಎಲ್ಲಿ ಸಂತೋಷವಾಗಿದ್ದಾರೋ ಆ ಜಾಗವನ್ನು ಹಾಳುಗೆಡುವುದಕ್ಕೆ, ಅದು ಸ್ವರ್ಗವಾಗಿರೋದನ್ನು ನರಕ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರಂತ. ಇದು ಎಂಥ ವಿಕೃತ ಮನಸ್ಥಿತಿಗಳು, ಎಂಥ ವಿಕಾರ ಸ್ವರೂಪಿಗಳು ಇವರು ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಈತ ಹೇಳ್ತಾ ಇರೋವಂತಹ ಮಾತುಗಳನ್ನೆಲ್ಲ ಕೇಳಿದ್ರೆ ನಿಜವಾಗ್ಲೂ ಮೈ ಉರಿಯುತ್ತೆ. ನನಗನ್ಸುತ್ತೆ ಆವತ್ತು ಅಂಬೇಡ್ಕರ್ ಅವ್ರ ಮಾತನ್ನು ಕೇಳಲಿಲ್ಲ ಯಾರೂ. ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕವನ್ನು ಓದಿದ್ರೆ ಗೊತ್ತಾಗುತ್ತೆ, ಅವರು ಪುಟದಲ್ಲೂ ಕೂಡ ಇವರ ಮನಸ್ಥಿತಿ ಎಂಥದ್ದು ಅವತ್ತಿಂದ ಇವತ್ತಿನವರೆಗೂ ಹಾಗೇ ಇದೆ. ಅವರ ದಾರುಲ್ ಇಸ್ಲಾಮು, ದಾರುಲ್ ಹರ್ಬು ಹೇಗಿದೆ, ಅವರ ಜಗತ್ತು ನೋಡೋ ಅಂತಹ ದೃಷ್ಟಿಯೇ ಬೇರೆ. ಹಿಂದೂಗಳ ಜೊತೆ ಅವರು ಯಾವತ್ತೂ ಒಗ್ಗಟ್ಟಾಗಿ ಇರೋದಿಲ್ಲ ಅನ್ನೋದನ್ನೆಲ್ಲ ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದ್ರು. ಆದರೂ ಕೂಡ ಯಾರೂ ಕೇಳದೇ ಇದ್ದಿದ್ದರಿಂದ ಇವತ್ತು ನಾವು ಮಾಡಿದ್ದು ನಾವು ಮಾರಾಯ ಅಂತ ಅನುಭವಿಸ್ತಾ ಇದ್ದೇವೆ. ಈ ಹಿಸ್ಟಾರಿಕಲ್ ಬ್ಲೆಂಡರ್ಸ್ ಇದೆಯಲ್ಲ, ಅಂದರೆ ಐತಿಹಾಸಿಕವಾಗಿ ನಡೆದು ಹೋದಂತಹ ಈ ಮಹಾ ಅಪರಾಧಗಳು, ಘೋರಾಪರಾಧಗಳು, ಇದನ್ನು ಸರಿಪಡಿಸೋದಕ್ಕೆ ಇವತ್ತಂತೂ ಸಾಧ್ಯವಿಲ್ಲ. ಆದರೆ ಇಂಥ ದುಷ್ಟರನ್ನು, ಇಂಥ ಭ್ರಷ್ಟರನ್ನು ಸರಿಯಾಗಿ ಎದುರಿಸೋವಂತಹ ಒಂದು ಎದೆಗಾರಿಕೆಯನ್ನು ಆದರೂ ತೋರಿಸ್ಬೇಕಾಗಿದೆ. ಅದನ್ನು ಒಬ್ಬರು ಚೀಫ್ ಮಿನಿಸ್ಟರ್ ತೋರಿಸ್ತಾ ಇರೋದು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರು. ಅಲ್ಲೂ ಕೂಡ ಮುಸಲ್ಮಾನರದ್ದು ಅತಿಯಾದಂತಹ ಭಂಡಾಟ, ಅತಿಯಾದಂತಹ ಮೊಂಡಾಟ ಅವ್ರದ್ದು. ಅವರನ್ನೆಲ್ಲ ಎದುರಿಸ್ತಾ ಇರುವಂತಹ ಒಬ್ಬ ಮಹಾಯೋಗಿ ಅಂತ ಹೇಳಿದ್ರೆ ಯೋಗಿಜಿ ಮಹಾರಾಜ್ ಅವರು. ಹೀಗೆ ಇದಕ್ಕೆ ಸರಿಯಾಗಿ ಅದೇನೋ ದಂಡಂ ದಶಗುಣಂ ಭವೇತ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಶಾಠ್ಯಂ ಅಂತಲೂ ಹೇಳ್ತಾರೆ. ಅಂದರೆ ದುಷ್ಟನಿಗೆ ದುಷ್ಟನ ಭಾಷೆಯಲ್ಲೇ ಉತ್ತರ ಕೊಡಬೇಕಾಗತ್ತೆ. ಅದನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಕೇಳಿದ್ರೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಆದರೆ ಸಾಮಾನ್ಯವಾಗಿರುವಂಥವ್ರು, ಅಂದರೆ ಸಾಮಾನ್ಯ ಜನಗಳು ಇದನ್ನೆಲ್ಲ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ 2 ಪರಿಹಾರಗಳಿದೆ. ಒಂದು, ರಾಜಕೀಯ ಶಕ್ತಿ ಬಲವಾಗಬೇಕು, ಇವರಿಗೆ ದಂಡ ಹಾಕಬೇಕು. ಇನ್ನೊಂದು, ನಮ್ಮ ನ್ಯಾಯಾಂಗ, ನ್ಯಾಯಾಲಯಗಳು ತುಂಬ ಬಲವಾಗಿ ನಿಂತು ನಿಜವಾಗ್ಲೂ ಜನರ ಇದನ್ನು ರಕ್ಷಣೆಯನ್ನು ಮಾಡಬೇಕು. ಅವರನ್ನು ಕಾಪಾಡುವಂತಹ ಒಂದು ಕರ್ತವ್ಯ ಅವರಿಗಿದೆ ಅಂತ ಭಾವಿಸ್ತೇನೆ. ಏಕೆಂದರೆ ಸಮಸ್ಯೆಗಳು ಎಲ್ಲವೂ ಒಂದೇ ಸ್ವರೂಪದಲ್ಲಾಗಿರೋದಿಲ್ಲ. ಸಾಮಾನ್ಯ ಜನರು ಮಾಡಬೇಕಾಗಿರುವಂಥದ್ದು ಎಷ್ಟೋ ಇರುತ್ತೆ, ಆದರೆ ರಾಜಕೀಯವಾಗಿ ತಗೊಳ್ಬೇಕಾಗಿರುವಂತಹ ನಿರ್ಣಯಗಳು ತುಂಬ ದೊಡ್ಡದು. ಅದೇ ನಮ್ಮನ್ನೆಲ್ಲ ಒಂಥರ ಪ್ರಭಾವಿತಗೊಳಿಸುವಂಥದ್ದು. ಹಾಗಾಗಿ ಈ ಹುಮಾಯೂನ್ ಕಬೀರ್ ಅನ್ನೋನು ಆಡ್ತಾ ಇರೋವಂತಹ ಅವನ ಭಂಡಾಟಕ್ಕೆ ಆದಷ್ಟು ಬೇಗ ಒಂದು ತೆರೆ ಬೀಳಲಿ, ಅವನ ಬಾಯಿ ಮುಚ್ಚಲಿ. ಅವನು ಮಾಡಬಾರದ್ದನ್ನೆಲ್ಲ ಮಾಡ್ತಾ ಇದ್ದಾನೆ, ಅವನ ಕೆಲಸಗಳೆಲ್ಲ ಹಾಳಾಗಿ ಹೋಗಲಿ ಅಂತ ಆಶಿಸ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಜೈ ಶ್ರೀರಾಮ್.